ನಮಸ್ಕಾರ ರೀ. ನಮ್ಮ ಹಳೆ ವಿಡಿಯೋ ಜೋಳದ ರೊಟ್ಟಿ ಪುಂಡಿ ಪಲ್ಯಕ್ಕೆ ಎಲ್ಲರೂ ಭಾಳ ಲೈಕ್ ಮತ್ತು ಭಾಳ ಎಂಕರೇಜ್ಮೆಂಟ್ ಇದು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ. ಇವತ್ತು ಬೆಳ್ಳುಳ್ಳಿ ರೈಸ್ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ರೀ. ಬಾಣಲಿ ಕಾಯಕ್ಕಿಡ್ಬೇಕು ರೀ. ಬಿಸಿ ಬಿಸಿ ಎಣ್ಣೆ ಒಳಗೆ ನಾವು ಜೀರಿಗೆ ಸಾಸಿವೆ ಹಾಕ್ಕೋಬೇಕ್ರಿ. ಆಮೇಲೆ ಬೇಳೆ ಹಾಕ್ಕೊಳತ್ತೇನೆ ರೀ. ಅದು ಕಡುಮ್ ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ. ಇವಾಗ ಫ್ರೆಶ್ ಕರಿಬೇವು ಹಾಕ್ಕೊಂಡೇನಿ ರೀ. ಮತ್ತು ನಮ್ಮ ಕಡೆ ಜವಾರಿ ಈ ಥರ ಶೇಂಗಾ ಸಿಗ್ತಾವ್ರಿ. ಇವು ಶೇಂಗಾ ಭಾಳ ಟೇಸ್ಟ್ ಇರ್ತಾವ್ರಿ. ಇವನ್ನ ಲೈಕ್ ಎಲ್ಲ ರೈಸಿಗೆ ನಮ್ಮ ಕಡೆ ಭಾಳ ಜಾಸ್ತಿನೇ ಯೂಸ್ ಮಾಡ್ತಾರೆ ರೀ. ಮತ್ತು ಬೆಳ್ಳುಳ್ಳಿ ರೈಸ್ಗಂತೂ ಭಾಳ ಚಲೋ ಆಕತ್ರಿ ಇದು. ಇವಾಗ ಸಿಪ್ಪಿ ಸುಲಿದಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ನಾವು ಇದನ್ನು ನೀಟಾಗಿ ಹುರ್ಕೋಬೇಕು ರೀ. ಆಮೇಲೆ ಲೋ ಫ್ಲೇಮ್ದಾಗ ಇಟ್ಕೊಂಡು ನಾವು ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೋಬೇಕು ರೀ. ಯಾಕಂದ್ರೆ ಅದು ಹೊತ್ತಿ ಬಿಡ್ತೈತೆ ರೀ ಜೋರು ಫ್ಲೇಮ್ದಾಗ ಇತ್ತಂದ್ರೆ. ಇವಾಗ ತಂಗಳನ್ನ ಯೂಸ್ ಮಾಡತ್ತೀನಿ ರೀ ನಾನು. ಅದು ನೈಟ್ ಉಳಿದಿರೋ ಅನ್ನ ಆದರೆ ಭಾಳ ಟೇಸ್ಟ್ ಚಲೋ ಇರ್ತೈತೆ ರೀ. ಬಿಸಿ ಅನ್ನ ಹಾಕ್ಕೋಬೋದು ರೀ. ಬಟ್ ಇದು ಉದುರಿರ್ತೈತಲ್ಲ ರೀ, ಇದು ಭಾಳ ಚಲೋ ಟೇಸ್ಟ್ ಬರ್ತೈತೆ ರೀ. ಇವಾಗ ಅದು ರೈಸ್ ಸಾಂಬಾರು ಅಥವಾ ಅದನ್ನು ಉಂಡು ಬೇಜಾರಾದವರೆಲ್ಲ ಇದನ್ನು ಮಾಡ್ಕೋಬೋದು ರೀ. ಏನೂ ಟೆನ್ಷನ್ ಇಲ್ಲಲ್ಲ ರೀ. ಹುಳಿಗೂ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡೇನಿ ರೀ. ಭಾಳ ಈಸಿ ರೀ. ಒಂದು 5 ಮಿನಿಟ್ಸ್ನಾಗ ನಿಮ್ಗೆ ರೈಸ್ ಇತ್ತಂದ್ರೆ 5 ಮಿನಿಟ್ಸ್ನಾಗ ಆಗ್ಬಿಡ್ತೈತೆ ರೀ. ಬಿಸಿ ಬಿಸಿ ಇದು ಚಟ್ಪಟ ರೈಸ್ ತಿನ್ನೋಕ್ಕೂ ಚಲೋ ಇರ್ತೈತೆ ರೀ. ಅದು ಗಾರ್ಲಿಕ್ ಟೇಸ್ಟ್ ಮತ್ತು ಖಾರ ಪುಡಿದು ಲೈಕ್ ಖಾರದ್ದು ಹುಳಿದು ಫುಲ್ ಚೆನ್ನಾಗಿರ್ತೈತೆ ರೀ. ನಮ್ಮ ಚಾನಲ್ಗೆ ಹಿಂಗೆ ಎಂಕರೇಜ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ನಿಮ್ಗೆ ಉತ್ತರ ಕರ್ನಾಟಕದ ಏನೋ ಡಿಶ್ ಬೇಕಂತಂದ್ರೂ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.